ಮಲ್ಲಿಕಾರ್ಜುನ್ ಮುತ್ಯಾ ಪರ ನಿಂತಹ ಬಿಜೆಪಿ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ಗೆ ಆಕ್ರೋಶ ಈಗ ಮಲ್ಲಿಕಾರ್ಜುನ್ ಮುತ್ಯಾ ಪರ ನಿಂತ ಬಿಜೆಪಿ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಮಲ್ಲಿಕಾರ್ಜುನ್ ಮುತ್ಯಾ ಪರವಾಗಿ ಬಿಜೆಪಿ ಸಭೆ. ಪೋಕ್ಸೋ ಕೇಸ್ ರದ್ದತಿಗೆ ಬಿಜೆಪಿಯ ಲಲಿತಾ ಅನುಪುರ್ ಆಗ್ರಹ ಮಾಡಿದ್ದಾರೆ. ಆ ಅಪ್ರಾಪ್ತೆ ಮತ್ತು ಪೋಷಕರು ದೂರು ನೀಡದಿದ್ರೂ ಕೂಡ ಎಫ್ಐಆರ್ ದಾಖಲಿಸಿಕೊಂಡವರು ಎಷ್ಟು ಸರಿ? ಕೂಡಲೇ ಮುತ್ಯಾ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡಬೇಕು. ಇಲ್ಲದಿದ್ರೆ ಯಾದಗಿರಿ ಜಿಲ್ಲಾದ್ಯಂತ ಉಗ್ರ ಹೋರಾಟವನ್ನ ಮಾಡುತ್ತೇವೆ. ಎಸ್ಪಿಡಿಸಿ ಕಚೇರಿ ಎದುರು ದೊಡ್ಡ ಮಟ್ಟದ ಹೋರಾಟವಾಗುತ್ತೆ. ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಟ್ಟ ಬಿಜೆಪಿ ನಾಯಕಿ ಲಲಿತಾ. ಮಲ್ಲಿಕಾರ್ಜುನ್ ಮುತ್ಯಾ ಪರ ನಿಂತಹ ಬಿಜೆಪಿ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ಮಲ್ಲಿಕಾರ್ಜುನ್ ಮುತ್ಯಾ ಪರವಾಗಿ ಬಿಜೆಪಿ ಸಭೆ ಮಾಡಿದೆ. ಪೋಕ್ಸೋ ಕೇಸ್ ರದ್ದತಿಗೆ ಬಿಜೆಪಿಯ ಲಲಿತಾ ಅನುಪುರ್ ಆಗ್ರಹಿಸಿದ್ದಾರೆ. ಆ ಅಪ್ರಾಪ್ತೆ ಮತ್ತು ಪೋಷಕರು ಇಬ್ರು ಕೂಡ ದೂರು ನೀಡಿಲ್ಲ, ಆದ್ರೂ ಕೂಡ ಎಫ್ಐಆರ್ ಹಾಕಿದಿರಿ, ಇದು ಎಷ್ಟು ಸರಿ? ಕೂಡಲೇ ಮುತ್ಯಾ ವಿರುದ್ಧದ ಪ್ರಕರಣವನ್ನ ರದ್ದು ಮಾಡಬೇಕು. ಇಲ್ಲದಿದ್ರೆ ಯಾದಗಿರಿ ಜಿಲ್ಲಾದ್ಯಂತ ಉಗ್ರ ಹೋರಾಟವನ್ನ ಮಾಡುತ್ತೇವೆ. ಎಸ್ಪಿಡಿಸಿ ಕಚೇರಿ ಎದುರು ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೇವೆ. ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಟ್ಟಂತಹ ಬಿಜೆಪಿ ನಾಯಕಿ ಲಲಿತಾ. ಮಲ್ಲಿಕಾರ್ಜುನ್ ಮುತ್ಯಾ ಅವರ ವಿಷಯವಾಗಿ ಏನು ಸೋಷಿಯಲ್ ಮೀಡಿಯಾ ಮತ್ತು ಎಲ್ಲ ಕಡೆ ಏನು ವೈರಲ್ ಆಗಿ ಹರಿದಾಡ್ತಿದೆ, ಅದಕ್ಕೆ ಸಂಬಂಧಪಟ್ಟಂತ ಸರ್ವ ಧರ್ಮದ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಈ ಒಂದು ಸಭೆಯನ್ನ ಮಾಡಿದ್ದೇವೆ. ಇವತ್ತಿಗೆ ಸಂಬಂಧಪಟ್ಟಂತ ವಿಡಿಯೋನ ಏನ್ ಪೋಸ್ತಾ ಇದಾರೆ ಅದನ್ನ ತಿರುಗಿಸ್ಬಿಟ್ಟು ಅದು ಖಂಡನೆಯನ್ನ ಮಾಡುತ್ತಾ ಏನು ಮಕ್ಕಳ ಆಯೋಗದ ಸದಸ್ಯರೇನು ಅದನ್ನು ವರದಿ ಮಾಡಿದಾರ ಇರ್ತಕ್ಕಂಥ ಅದರ ವಿರುದ್ಧವಾಗಿ ನಾವು, ಯಾಕಂದ್ರೆ ತಂದೆ ತಾಯಿ ಹೇಳಿಕೆ ಕೊಟ್ಟ ನಂತರವಾಗಿ ಕೂಡ ಒಂದು ಮಕ್ಕಳ ಆಯೋಗದ ಕಡೆಯಿಂದ ಕೇಸ್ ದಾಖಲಾಗಿರ್ತಕ್ಕಂಥದ್ದು ತಪ್ಪು. ಯಾಕಂದ್ರೆ ಮೂಲತಃವಾಗಿ ಕಾನೂನು ಪ್ರಕಾರವಾಗಿ ನಾವು ಮಾತಾಡ್ಬೇಕಾದ್ರೆ ಒಂದು ಮಗುವಿಗೆ ಏನಾದರೂ ಆಗಿತ್ತಪ್ಪ ಅಂದ್ರೆ ಕೌನ್ಸಿಲಿಂಗ್ ಮುಖಾಂತರವಾಗಿ ಆ ಮಗುನ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಜೊತೆಗೆ ತಂದೆ ತಾಯಿ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಇರ್ತದೆ. ಇಲ್ಲಿ ಮಗುಂದು ಸ್ಟೇಟ್ಮೆಂಟ್ ಇಲ್ಲ, ತಂದೆ ತಾಯಿದು ಸ್ಟೇಟ್ಮೆಂಟ್ ಇಲ್ಲ. ಹಾಗಾಗಿ ಇದನ್ನ ಬಹಳ ತಿರುಚಿಬಿಟ್ಟು ಇದನ್ನ ವ್ಯವಸ್ಥಿತವಾಗಿ ಏನ್ ಮಾಡಿರ್ತಕ್ಕಂಥ ಕೇಸನ್ನ ಅದರ ವಿರುದ್ಧವಾಗಿ ಇದನ್ನ ಶೀಘ್ರದಲ್ಲೇ ಅದನ್ನ ತಡಿಬೇಕು, ಅದು ಸ್ಕ್ವಾಶ್ ಆಗ್ಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಜಿಲ್ಲಾದ್ಯಂತ ಪ್ರತಿಭಟನೆ ಸಂಘಟವಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಮಲ್ಲಿಕಾರ್ಜುನ್ ಮುತ್ಯಾ ಅವರ ವಿಷಯವಾಗಿ ಏನು ಸೋಷಿಯಲ್ ಮೀಡಿಯಾ ಮತ್ತು ಎಲ್ಲ ಕಡೆ ಏನು ವೈರಲ್ ಆಗಿ ಹರಿದಾಡ್ತಿದೆ, ಅದಕ್ಕೆ ಸಂಬಂಧಪಟ್ಟಂತ ಸರ್ವ ಧರ್ಮದ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಈ ಒಂದು ಸಭೆಯನ್ನ ಮಾಡಿದ್ದೇವೆ. ಇವತ್ತಿಗೆ ಸಂಬಂಧಪಟ್ಟಂತ ವಿಡಿಯೋನ ಏನ್ ಪೋಸ್ತಾ ಇದಾರೆ ಅದನ್ನ ತಿರುಗಿಸ್ಬಿಟ್ಟು ಅದು ಖಂಡನೆಯನ್ನ ಮಾಡುತ್ತಾ ಏನು ಮಕ್ಕಳ ಆಯೋಗದ ಸದಸ್ಯರೇನು ಅದನ್ನು ವರದಿ ಮಾಡಿದಾರ ಇರ್ತಕ್ಕಂಥ ಅದರ ವಿರುದ್ಧವಾಗಿ ನಾವು, ಯಾಕಂದ್ರೆ ತಂದೆ ತಾಯಿ ಹೇಳಿಕೆ ಕೊಟ್ಟ ನಂತರವಾಗಿ ಕೂಡ ಒಂದು ಮಕ್ಕಳ ಆಯೋಗದ ಕಡೆಯಿಂದ ಕೇಸ್ ದಾಖಲಾಗಿರ್ತಕ್ಕಂಥದ್ದು ತಪ್ಪು. ಯಾಕಂದ್ರೆ ಮೂಲತಃವಾಗಿ ಕಾನೂನು ಪ್ರಕಾರವಾಗಿ ನಾವು ಮಾತಾಡ್ಬೇಕಾದ್ರೆ ಒಂದು ಮಗುವಿಗೆ ಏನಾದರೂ ಆಗಿತ್ತಪ್ಪ ಅಂದ್ರೆ ಕೌನ್ಸಿಲಿಂಗ್ ಮುಖಾಂತರವಾಗಿ ಆ ಮಗುನ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಜೊತೆಗೆ ತಂದೆ ತಾಯಿ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಇರ್ತದೆ. ಇಲ್ಲಿ ಮಗುಂದು ಸ್ಟೇಟ್ಮೆಂಟ್ ಇಲ್ಲ, ತಂದೆ ತಾಯಿದು ಸ್ಟೇಟ್ಮೆಂಟ್ ಇಲ್ಲ. ಹಾಗಾಗಿ ಇದನ್ನ ಬಹಳ ತಿರುಚಿಬಿಟ್ಟು ಇದನ್ನ ವ್ಯವಸ್ಥಿತವಾಗಿ ಏನ್ ಮಾಡಿರ್ತಕ್ಕಂಥ ಕೇಸನ್ನ ಅದರ ವಿರುದ್ಧವಾಗಿ ಇದನ್ನ ಶೀಘ್ರದಲ್ಲೇ ಅದನ್ನ ತಡಿಬೇಕು, ಅದು ಸ್ಕ್ವಾಶ್ ಆಗ್ಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಜಿಲ್ಲಾದ್ಯಂತ ಪ್ರತಿಭಟನೆ ಸಂಘಟವಾಗಿ ನಾವು ಉಗ್ರವಾದ ಹೋರಾಟ